ಇನ್ನು ಖ್ಯಾತ ನಿರೂಪಕಿ ನಟಿ ಅನುಶ್ರೀ ಇವತ್ತು ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೊಡಗು ಮೂಲದ ಉದ್ಯಮಿ ರೋಷನ್ ಜೊತೆ ಅನುಶ್ರೀ ಸಪ್ತಪದಿಯನ್ನ ತುಳಿದಿದ್ದಾರೆ. ಇವತ್ತು ಬೆಳಗ್ಗೆ 10:56ಕ್ಕೆ ರೋಷನ್ ಅನುಶ್ರೀಗೆ ಮಾಂಗಲ್ಯ ಧಾರಣೆಯನ್ನ ಮಾಡಿದ್ದಾರೆ. ಈ ಇಬ್ಬರ ಮದುವೆ ಬೆಂಗಳೂರಿನ ಕಗ್ಲಿಪುರದಲ್ಲಿ ನಡೆಯುತ್ತಿದೆ. ಕೊಡಗು ಮೂಲದ ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅವರ ಪುತ್ರ ರೋಷನ್ ಜೊತೆ ಅನುಶ್ರೀ ವಿವಾಹ ಆಗಿದ್ದಾರೆ. ಇನ್ನು ನಿರೂಪಕಿ ಅನುಶ್ರೀ ಅದ್ದೂರಿ ಮದುವೆಗೆ ಶಿವಣ್ಣ ದಂಪತಿ, ಹಂಸಲೇಖ ಸೇರಿದಂತೆ ಚಂದನವನದ ದಿಗ್ಗಜರು ಕೂಡ ಭಾಗಿಯಾಗಿದ್ದರು. ವಿಂದಾಮಹೇ ಬಹುಂಸ್ತೆ ಸಂತು ಜರದಷ್ಟಯಃ ಮುಂದಿನ ಕಾಲದಲ್ಲಿ ಹಣಗಳು ಸಂಪತ್ತುಗಳು ಎಲ್ಲ ಬೇಕು, ಗೊತ್ತಾಯ್ತಲ್ಲ. ಆಗಿನ ಮುಂದಿನ ಕಾಲದಲ್ಲಿ ನಮ್ಮ ಸಂಪಾದನೆಗೆ ಇವಳು ಸಹ ನಿಮ್ಮೊಟ್ಟಿಗೆ ಸೇರಿಕೊಂಡು ನಿಮ್ಮ ಇನ್ನೂ ಸಹ ಮುಂದೆ ಅಭಿವೃದ್ಧಿ ಹಾಗೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಳ್ಳಿ. ಅವರಿಗೆ ಹೊಸ ಜೀವನ, ನಮಗೆ ವಿಶೇಷ ಜೀವನ. ನಾನು ಎಷ್ಟು ಮದುವೆಗೆ ಹೋಗಿದ್ದೇನೆ, ಇವತ್ತಿನ ಮದುವೆ ವಿಶೇಷ ಏನು ಗೊತ್ತಾ? ಮದುವೆ ಮನೆಯಲ್ಲಿ ಯಾರ ಮುಖದಲ್ಲಿ ನೋಡಿದ್ರು ನಗು, ಒಂದೇ ಸಂತೋಷ, ಒಂದೇ ಬಾಡಿ ಆಕ್ಟಿವಿಟಿ, ಎಲ್ಲ ಖುಷಿಯಾಗಿ ಓಡಾಡ್ತಾರೆ. ಎಲ್ಲ ಮದುವೆಯಲ್ಲಿ ಹಾಕಿರಲ್ಲ ಅಲ್ವಾ? ಈ ಮದುವೆಯಲ್ಲಿ ಯಾಕಾಗಿತ್ತು ಅಂದ್ರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್. ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರಿಗೂ. ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ, ಫೋಟೋ ಮೇಲೆ ಗಮನ ಇಲ್ಲ, ಒಬ್ಬರೊಬ್ರು ತಪ್ಕೋತಾರೆ, ಮಾತಾಡ್ತಾರೆ, ನಗ್ತಾರೆ, ಖುಷಿಯಾಗಿದ್ರು. ಬಹಳ ಕಷ್ಟಪಟ್ಟು ಮೇಲ್ ಬಂದಿರೋರು, ಇವತ್ತು ಲೈಫ್ ಸೆಟ್ಲ್ ಆಗ್ತಿರೋದ್ರೆ ಬಹಳ. ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾದ ಬೆಳವಣಿಗೆ. ಐ ಹ್ಯಾವ್ ಮೆಟ್ ಹಿಮ್, ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈಸ್ ಎ ನೈಸ್ ಪರ್ಸನ್. ಎಲ್ಲ ಇದ್ರಲ್ಲಿ ಇರೋದು ಅವ್ರು. ಇಲ್ಲದ್ರೆ ಟೈಮೇ ಇಲ್ಲ. ಏನಿಲ್ಲಪ್ಪ, ಚೆನ್ನಾಗಿರಿ, ನಗ್ತಾ ಇರಿ, ಯಾವ್ದು ಜಗಳನೂ ಆಡಿ ಖುಷಿಯಾಗಿರಿ. ಜಗಳ ಅಂದ್ರೆ ಲವ್ ಜಗಳ ಅಂತ. ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ, ಅದೊಂದು ಆಗ್ಬೇಕಾಗಿತ್ತು. ಅದೇ ತಡವಾಯ್ತು ನೀವು ಹೇಳಿದಾಗೆ. ಬಟ್ ಒಳ್ಳೆ ಹುಡುಗ, ಚೆನ್ನಾಗಿ ಶಾಸ್ತ್ರೋತ್ವಾಗಿ ಮದುವೆ ಆದ್ರು. ಮತ್ತೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಆ ಹೆಣ್ಮಗಳು ಬಹಳ ಟ್ಯಾಲೆಂಟೆಡ್, ಬಹಳ ಕಷ್ಟಜೀವಿ, ಮತ್ತೆ ಸಣ್ಣ ಇದರಿಂದ ಬಂದವಳು, ಅಂದ್ರೆ ಜೀವನವನ್ನ ಕಟ್ಕೊಂಡವಳು. ಅಂತ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಅದನ್ನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಅವ್ರ ಜೀವನ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಆರಾಮಾಗಿರ್ಲಿ ಅಂತ